ಬಿಗ್ ಬಾಸ್ ಮನ್ಯಾಗ ತನಿಷಾ ವರ್ಸಸ್ ಸಂಗೀತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರಿಬ್ರು ಈಗ ಟೀಮ್ದು ಲೀಡರ್ ಆಗಿದ್ದಾರಲ್ವ. ಈ ಒಂದು ಟೀಮ್ ಲೀಡರ್ ಅವರು ಅವ್ರವ್ರನ್ನ ಯಾರ್ಯಾರು ಬೇಕು ಅವರಿಗೆ ಅವ್ರವರಿಗೆ ಇಷ್ಟಿಷ್ಟು ದುಡ್ಡು ಕೊಡಬೇಕು, ಇಲ್ಲಾಂತಂದ್ರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಅವ್ರನ್ನ ಮನ ಹೋಲಿಸಿಬಿಟ್ಟು ಅವ್ರನ್ನ ನಿಮ್ಮ ಟೀಮಲ್ಲಿ ತಗೋಬೇಕಂತ ಹೇಳಿ ಬಿಗ್ ಬಾಸ್ ಅವರು ಇಬ್ಬರಿಗೂ ಕೂಡ 11,000 ಕೊಟ್ಟಿದ್ರು. ಈ ಒಂದು 11,000 ರೂಪಾಯಿದಲ್ಲಿ ಇವರು ಎಷ್ಟೆಷ್ಟು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಅದನ್ನ ಕೊಟ್ಟಿದ್ಮೇಲೆ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಓಕೆ ನಾನು ನಿಮ್ಮ ಟೀಮಲ್ಲಿ ಆಡ್ತೀನಿ ಅಂತ ಹೇಳಿದ್ರೆ ಓಕೆ ಆಡ್ಬೋದಿತ್ತು. ಇಂಥ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ಅವ್ರೀಗ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಇಬ್ರು ಮಾಲೀಕರಲ್ವಾ, ಇವರಿಬ್ಬರಿಗೂ ಕೊಟ್ಟಿದ್ರು. ಈ ಒಂದು ಆಟದಲ್ಲಿ ಅವ್ರು ಗೆದ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತನಿಷಾ ಅವರು ಗೆದ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಬೇಕಾಗಿರೋರೆಲ್ಲರೂ ಬಂದಿದಾರ. ಈ ಕಡೆ ಸಂಗೀತ ಅವರು ಸ್ವಲ್ಪ ಅವ್ರಿಗೆ ಅನ್ಕೊಂಡಿರೋ ತರ ಸಿಗ್ಲಿಲ್ಲ ಯಾರು ಕೂಡ ಅಂತಾನೆ ಹೇಳ್ಬೋದು. ಬಟ್ ಸಿಕ್ಕಿದಾರ. ಬಟ್ ಅವರು ಕಾರ್ತಿಕ್ ಅವ್ರನ್ನ ಕೂಡ ಬಯಸಿದ್ರಲ್ವ, ನೀವು ನಮ್ಮ ಟೀಮಲ್ಲೇ ಆಡಿ ಅಂತ ಹೇಳಿ. ಅವ್ರು ಓಕೆ ಅಂತೆಲ್ಲ ಡೀಲ್ ಎಲ್ಲ ಮಾಡ್ಕೊಂಡು ಆಮೇಲೆ ದುಡ್ಡು ಕೂಡ ಇಸ್ಕೊಂಡು ಎಲ್ಲ ಓಕೆ ಆಗಿತ್ತು. ಆಮೇಲೆ ತನಿಷಾ ಹೋಗ್ಬಿಟ್ಟು ನೀವು ನಮ್ಮ ಟೀಮಿಗೆ ಆಡ್ತೀರಾ, ನಮ್ಮ ಟೀಮಿಗೆ ಆಡಿ ನಾನು ದುಡ್ಡು ಜಾಸ್ತಿ ಕೊಡ್ತೀನಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಹಂಗೆಲ್ಲ ಹೇಳಿದ್ರಲ್ವ. ಇಲ್ಲ ಈಗ ನಾನು ಆ ಟೀಮಿಗೆ ಸೇರ್ಕೊಂಡಿದ್ದೀನಿ, ದುಡ್ಡು ಕೂಡ ಇಸ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ರು. ಆದ್ರೆ ಇಲ್ಲಿ ತನಿಷಾ ಅವರು ಇಲ್ಲಪ್ಪ ಇನ್ನ ಬೇಜಾರಾಗತನ ಐತೆ, ನಾನು ನಿಮ್ಮನ್ನ ಮನ ಹೋಲಿಸ್ಬೋದು, ಆಮೇಲೆ ನಿಮ್ಗೆ ನಾನು ಹೆಚ್ಚು ಕೊಡ್ತೀನಿ ಅಂತಂದ್ರೆ ನೀವು ನನ್ನ ಕಡೆ ಬರ್ಬೋದು, ಅವ್ರಿಗಿನ್ನ ಹೆಚ್ಚು ಕೊಡ್ತೀನಿ, ನಾನು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಹಂಗೆಲ್ಲ ಹೇಳಿದ್ರಲ್ವ. ಇಲ್ಲಿ ಕಾರ್ತಿಕ್ ಅವರು 4,500 ರೂಪಾಯಿ ಬೇಕಂತ ಹೇಳಿ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಅಷ್ಟು ಕೊಡೋಕ್ಕಾಗಂಗಿಲ್ಲ, ಅಷ್ಟು ನಿನಗೆ ಕೊಟ್ಟರೆ ನನಗೂ ಉಳಿಬೇಕಲ್ವಾ ಅಂತೆಲ್ಲ ಮಾತುಕತೆ ಆಯಿತು. ಆಮೇಲೆ ಕಾರ್ತಿಕ್ ಅವರು ಓಕೆ ಅಂತ ಹೇಳಿ ಇವ್ರ ಟೀಮಾಗಿ ಬಂದರು. ಆದರೆ ಅಲ್ಲಿ ಸಂಗೀತ ಅವ್ರು ಇವ್ರನ್ನೇ ಬಯಸಿದ್ರಲ್ವ, ಇನ್ನು ನಮ್ಮ ಟೀಮಲ್ಲೇ ಆಡಿ ಅಂತ ಹೇಳಿ ಮೊದಲೇ ದುಡ್ಡೆಲ್ಲ ಕೊಟ್ಬಿಟ್ಟು ಎಲ್ಲ ಡೀಲ್ ಎಲ್ಲ ಮಾಡ್ಕೊಂಡಿದ್ರು. ಆದರೆ ಈ ಥರ ಮಾಡ್ತಾರ ಅಂತ ಹೇಳಿ ಸಂಗೀತ ಅವ್ರು ಅಸ್ಸಲು ಅನ್ಕೊಂಡಿರ್ಲಿಲ್ಲ ಕಾರ್ತಿಕ್ ಅವ್ರು ಹಿಂಗೆ ಮಾಡ್ತಾರ ಅಂತ ಹೇಳಿ. ಬಟ್ ಇವರು ನಾನು ಆಡಬೇಕು, ಏನನ್ನ ಎಥಿಕ್ಸ್ ಬೇಕಾಗಿಲ್ಲ ಇಲ್ಲಿ ನನಗೆ, ನನ್ನ ಆಟ ನಾನು ಆಡಬೇಕಾಗ್ಯದ, ನೀವೇನಾದರೂ ಅಂದ್ಕೊಳ್ಳಿ ಹೆಂಗನ ಅಂದ್ಕೊಳ್ಳಿ, ನನಗೆ ಅದು ನನಗೆಲ್ಲ ಬೇಕಾಗಿಲ್ಲ, ನಾನೀಗ ಆಡಬೇಕು ಅಷ್ಟೇ ಅಂತ ಹೇಳಿ ಅವರು ನನಗೆ ದುಡ್ಡು ಜಾಸ್ತಿ ಬೇಕಂತ ಹೇಳಿ ಅವ್ರ ಮೈಂಡಲ್ಲಿ ಇತ್ತಲ್ಲ, ಅದಕ್ಕೆ ದುಡ್ಡು ಜಾಸ್ತಿ ಕೊಡ್ತಿದ್ರು ತನಿಷಾ ಅವರು. ಅದಕ್ಕೆ ಇವ್ರ ಟೀಮಲ್ಲಿ ಹೋಗ್ಬಿಟ್ಟಿದ್ದಾರೆ. ಆದರೆ ಈ ಕಡೆ ಸಂಗೀತ ಅವ್ರಿಗೆ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಇಲ್ಲ ಇವ್ರು ಹೇಳಿದ್ರು ಈಗೋ ಇಂಥ ಪರಿ ಇದ್ರೆ ಹಿಗೋದಿಂದ ಮಾತಾಡಿದರೆ ನನ್ಗೆ ಇರೋಕ್ಕಾಗಂಗಿಲ್ಲ, ಹೋಲಿಸ್ಬೇಕು, ಮನ ಹೋಲಿಸ್ಬೇಕು, ಇರ್ರಿ ಅಂತ ಹೇಳಿ ಮಾತಾಡಬೇಕು. ಅದು ಬಿಟ್ಟು ಹಿಂಗೆ ಮಾತಾಡಿದ್ರೆ ನಾನು ಒಳ್ಳೆ ಹೋಗ್ತೀನಿ ಅಂತ ಹೇಳಿ ಹೇಳಕತ್ತಿದ್ರು ಕಾರ್ತಿಕ್ ಅವರು ಕೂಡ. ಆಮೇಲೆ ಸಂಗೀತ ಅವ್ರಿಗೂ ಕೂಡ ಬೇಜಾರಾಗಿದೆ ಇಲ್ಲ ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತಾಯ್ತು. ಯಾಕಂತಂದ್ರೆ ವಿನಯ್ ಒಂದ್ ಕಡೆ ಇದ್ರೆ ಕಾರ್ತಿಕ್ ಒಂದ್ ಕಡೆ ಇದ್ರೇನೆ ಆ ಟೀಮ್ ಕರೆಕ್ಟ್ ಅಂತ ಅನಿಸ್ತದ. ಅವ್ರಿಬ್ರು ಆ ಕಡೆನೇ ಇದ್ದಾರ ಅಂದ್ರೆ ತನಿಷಾ ಟೀಮ್ನಾಗೆ ಇದ್ದಾರ ಅಂತಂದ್ರೆ ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಅದ ಯಾರ ಟೀಮು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ. ಬಟ್ ಮೈಕಲ್ ಅವರು ಈ ಕಡೆ ಸಂಗೀತ ಅವ್ರ ಕಡೆ ಬಂದಿದ್ದಾರ, ಆದ್ರೂ ಕೂಡ ಅವ್ರಿಗೆ ಈ ಕಡೆ ಯಾಕೋ ಇಷ್ಟ ಇಲ್ಲ ಅಂತ ಅನ್ಸಕತ್ತದ. ಯಾಕಂತಂದ್ರೆ ಅವ್ರು ನಿನ್ನೆ ಎಲ್ಲ ಓಕೆ ನಮ್ಮ ಟೀಮ್ ಇದಾಯ್ತು ಅಂತ ಹೇಳಿ ಸಂಗೀತ ಅವರು ಎಲ್ಲ ಖುಷಿಯಿಂದ ಇದು ಮಾತಾಡೋವಾಗ ಅಲ್ಲಿ ಸ್ವಲ್ಪ ಮೈಕಲ್ ಅವ್ರ ಮುಖ ಸಪ್ಪೆ ಹಾಕಿದ್ರಲ್ವ. ಅದಕ್ಕೆ ಯಾಕೆ ನಿಮ್ಗೆ ಇಷ್ಟ ಆಗ್ತಿಲ್ವಾ ಈ ಟೀಮಲ್ಲಿ, ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಲ್ಲ, ಯಾಕೆ ಸಪ್ಪಗಿದ್ದೀರಲ್ಲ ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ರು. ಹಿಂಗೆ ಇದ್ದಾಗ ಟೀಮ್ ಅಂತ ಬಂದಾಗ ಆಡ್ಬೇಕಾಗುತ್ತಾ, ಬಟ್ ಹಿಂಗೆ ಸಪ್ಪಗೆ ಮಾಡ್ಕೊಳ್ಳೋದು ಮುಖ ಹಂಗಿಂಗಿದ್ರೆ ಆಟ ಆಡಕ್ಕೆ ಆಗಂಗಿಲ್ಲ ಅಂತಲೇ ಹೇಳ್ಬೋದು. ನೋಡೋಣ ಹೆಂಗೆ ಆಡ್ತಾರೆ ಅಂತೇಳಿ. ಇನ್ನು ಸಂಗೀತ ಅವ್ರ ಟೀಮ್ದಾಗ ಅವಿನಾಶ್ ಅವರು, ನಮ್ರತಾ ಅವರು, ಮೈಕಲ್ ಅವರು ಮತ್ತೆ ಪ್ರತಾಪ್ ಅವರು, ಈ 4 ಜನ ಇದ್ದಾರ. ಈ ಒಂದು 4 ಜನ ಇದಾದ್ರೂ ಕೂಡ ತನಿಷಾ ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ದುಡ್ಡೇ ಉಳಿಸ್ಕೊಂಡಿದ್ದಾರೆ ಸಂಗೀತ ಅವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ಆ ದುಡ್ಡಿಗೆ ಕೊಟ್ಟು ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಟಿಲ್ಲ, ಇವ್ರಿಗೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟನ್ನ ಕೊಟ್ಬಿಟ್ಟು ಆ ಟೀಮನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ದುಡ್ಡು ಉಳಿಸ್ಕೊಂಡಿದ್ದಾರೆ. ಈ ಕಡೆ ತನಿಷಾ ಅವರು ದುಡ್ಡು ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲನೂ ಕಳ್ಕೊಂಡಿಲ್ಲ, ಅವ್ರ ಹತ್ರನೂ ಉಳಿದಿದೆ. ಸಂಗೀತ ಅವ್ರ ಹತ್ರ ಎಷ್ಟು ಉಳಿದಿತ್ತೋ ಅಷ್ಟು ಉಳಿದಿಲ್ಲ ಇವ್ರ ಹತ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಕಾರ್ತಿಕ್ ಅವ್ರಿಗೆ 4,300 ರೂಪಾಯಿ ಕೊಟ್ಟಾರ, ಆಮೇಲೆ ಬೇರೆಯವ್ರಿಗೆಲ್ಲನೂ ಕೂಡ ಜಾಸ್ತಿನೇ ಕೊಟ್ಟಿದ್ದಾರಲ್ವಾ. ಅದಕ್ಕೆ ಅವರು ಬಟ್ ಜಾಸ್ತಿ ಅಂದ್ರೆ ಫುಲ್ ಏನು ಅಷ್ಟು ಅಲ್ಲ, ಬಟ್ ಅಲ್ಲೇ ಸ್ವಲ್ಪ ಜಾಸ್ತಿ ಹೋಯ್ತು ಅವ್ರದ್ದು ದುಡ್ಡು ಅಂತಾನೆ ಹೇಳ್ಬೋದು. ಆಮೇಲೆ ಇವ್ರ ಟೀಮಲ್ಲಿ ಅಂದ್ರೆ ತನಿಷಾ ಟೀಮಲ್ಲಿ ಜೋಡೆತ್ತುಗಳು ಕೂಡ ಬಂದಿದಾರಲ್ವಾ. ಇದರಿಂದ ಆಟ ಇನ್ನ ಹೆಂಗ್ ಆಡ್ತಾರೋ ನೋಡೋಣ. ಮತ್ತ ಈ ಕಡೆ 4 ಜನ ಇದಾರಲ್ವಾ, ಈ ಕಡೆ ಅಂದ್ರೆ ತನಿಷಾ ಅವ್ರ ಕಡೆ ಕೂಡ 4 ಜನ ಇದಾರ. ಕಾರ್ತಿಕ್ ಅವರು, ವಿನಯ್ ಅವರು, ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು. ನೋಡೋಣ ಯಾರ್ಯಾರು ಹೆಂಗ್ ಆಟ ಆಡ್ತಾರ ಅಂತ ಹೇಳಿ. ಮತ್ತೆ ಈ ಟೀಮ್ಗಳು ಏನಿದಾವೋ ಈ ಟೀಮ್ಗಳಲ್ಲಿ ಯಾರು ಗೆಲ್ಬಹುದು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿ ನಮ್ಗೆ ಏನ್ ಗೊತ್ತಾಗಕತ್ತದ ಅಂತಂದ್ರೆ ಈಗ ವಿನಯ್ ಅವರು ಅಪೋಸಿಟ್
ಆಪೋಸಿಟ್ ಆಗಿದ್ದಾರಲ್ವಾ, ಮಾತಿಗೆ ಮಾತು ಬೆಳೀತಾವ, ಸ್ವಲ್ಪ ಮನಸ್ತಾಪಗಳು ಆಗ್ತಾವಂತಾನೆ ಹೇಳ್ಬೋದು. ಯಾಕಂತಂದರೆ ನಮ್ರತಾ ಅವರು ಕೂಡ ಆಡಬೇಕು, ನಾನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೊಂದು ಅವ್ರಿಗೂ ಇದೆ ಅಲ್ವಾ. ನೋಡೋಣ ಯಾರ್ಯಾರು ಹೆಂಗೆ ಆಡ್ತಾರ ಅಂತ ಹೇಳಿ. ಈ ಒಂದು ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲ್ತಾರ ಅಂತ ಹೇಳಿ ನಾನು ಕುತೂಹಲದಿಂದ ಕಾಯಕತ್ತಿದ್ದೀನಿ. ನೋಡೋಣ ಯಾರು ಗೆಲ್ಬಹುದು ಅಂತ ಹೇಳಿ ನಿಮ್ಗೆ ಅನಿಸ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.